Hello everyone, welcome to my channel. The previous three videos ಅಲ್ಲಿ first model question paper ಅಲ್ಲಿರೋ 1 mark questions, 2 mark questions and 3 mark questions including choice ಎಲ್ಲ ಕಂಪ್ಲೀಟ್ ನಾನು ಸಾಲ್ವ್ ಮಾಡಿದ್ದೀನಿ. ಅದು ಕ್ವಶನ್ ವಿತ್ ಆನ್ಸರ್ ಇದೆ, ಅಕಾರ್ಡಿಂಗ್ ಟು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಇದೆ, ಅದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಅದ್ರ ಜೊತೆಗೆ ಇವಾಗ ನೋಡಿ ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಪಾರ್ಟ್ ಡಿ. ಸೊ ಇದರಲ್ಲಿ 3 5 mark ಡಿರವೇಶನ್ಸ್ ಇರುತ್ತೆ. ಸೊ ಅದರಲ್ಲಿ ಓನ್ಲಿ 2 ಡಿರವೇಶನ್ಸ್ ಮಾತ್ರ ನಾವು ಸಾಲ್ವ್ ಮಾಡಬೇಕು. ನಾನು ಕಂಪ್ಲೀಟ್ ಎಲ್ಲ 3 ಡಿರವೇಶನ್ಸ್ ಸಾಲ್ವ್ ಮಾಡ್ತೇನೆ. ಒಂದೇ ಹೇಳ್ತೀನಿ, ಚೆನ್ನಾಗಿ ನೆನ್ಪಿಟ್ಕೊಂಡ್ಬಿಡಿ. ಈ ಸರಿ 2 ಮಾಡೆಲ್ ಕ್ವಶನ್ ಪೇಪರ್ಸ್ ಏನಿದೆ ಅದರಲ್ಲಿ ಕಂಪ್ಲೀಟ್ 6+6 12 ಡಿರವೇಶನ್ಸ್. 12 ಡಿರವೇಶನ್ಸ್ ನೀವು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ 99.9% ನನ್ಗೆ ಗೊತ್ತಿರೋ ಪ್ರಕಾರ ಸೊ 12 ಡಿರವೇಶನ್ಸ್ ಅಲ್ಲಿ 4 ಡಿರವೇಶನ್ಸ್ ಆದ್ರೂ ಮಿನಿಮಮ್ ಈ ಸರಿ ಎಕ್ಸಾಮ್ ಅಲ್ಲಿ ಇದ್ದೇ ಇರುತ್ತೆ. ಸೊ ಈ 12 ಡಿರವೇಶನ್ಸ್ ನ ಎಲ್ಲರೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಅದು ಕರೆಕ್ಟ್ ಆಗಿ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ, ಬ್ಲೈಂಡ್ ಆಗಿ ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗ್ಬೇಡಿ. ಡಿರವೇಶನ್ಸ್ ಏನಿದೆ ಅದನ್ನ ಬ್ಯಾಟ್ ಮಾಡೋದಕ್ಕೆ ಹೋಗ್ಲೇಬಾರದು. ಅಕಾರ್ಡಿಂಗ್ ಟು ದ ಕಾನ್ಸೆಪ್ಟ್ ಏನಿದೆ ಅದ್ರ ಪ್ರಕಾರ ನಾವು ಆರಾಮಾಗಿ ಪ್ಲೆಸೆಂಟ್ ಆಗಿ ಡಿರವೇಶನ್ ಮಾಡ್ಕೊಂಡು ಹೋಗ್ಬೇಕು. ಅದರಲ್ಲಿ ಯಾವುದೇ ರೀತಿ ಮಿಸ್ಟೇಕ್ಸ್ ಇರೋದಿಲ್ಲ. ಸೊ ನಿಮಗೆ ಕಂಪ್ಲೀಟ್ 5 ಮಾರ್ಕ್ಸ್ ಬರುತ್ತೆ. ಓಕೆ, ಸೊ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಸೊ 4th ಪಾರ್ಟ್ ಡಿ ಅಂದ್ರೆ 5 ಮಾರ್ಕ್ ಡಿರವೇಶನ್ಸ್ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಆಕ್ಚುಲಿ ಎಕ್ಸ್ಪೆಕ್ಟೆಡ್ ವೆರಿ ಇಂಪಾರ್ಟೆಂಟ್ 5 ಮಾರ್ಕ್ ಡಿರವೇಶನ್ಸ್ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿರೋದು. ಆ ಡಿರವೇಶನ್ಸ್ ಇವಾಗ ನಾವು ಸಾಲ್ವ್ ಮಾಡೋಣ. ಇದೆ ಫಸ್ಟ್ ಕ್ವಶನ್. Derive an expression for electric field on the equatorial line of an electric dipole. So this is very important for 5 mark. Okay, so ಇದು electric charge and electric field chapter ಅಲ್ಲಿ ಬರುತ್ತೆ. ಸೊ ಫಸ್ಟ್ ಡಯಾಗ್ರಾಮ್ ಏನಿದೆ ಅದನ್ನ ಡಿಸ್ಕಸ್ ಮಾಡ್ತೇನೆ. ಸೊ ಫಸ್ಟ್ ಡಯಾಗ್ರಾಮ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಅದಾದ್ಮೇಲೆ ಡಿರವೇಶನ್, ದಟ್ ಈಸ್ ವೆರಿ ಸಿಂಪಲ್, ಆರಾಮಾಗಿ ಮಾಡ್ಕೋಬಹುದು. ಫಸ್ಟ್ ಇಯರ್ ಲೆಟ್ us consider the pair of equal and opposite charges. So ಇಲ್ಲಿ pair of equal and opposite charges ಇಲ್ಲಿ ತಗೊಂತಾ ಇದ್ದೀನಿ ನಾನು. So one is minus q and another one is plus q. Actually this is electric dipole. What is the meaning of electric dipole? Electric dipole means pair of equal and opposite charges separated by a small vector distance. Okay, so this is electric dipole. So electric dipole having pair of equal and opposite charges separated by a small vector distance. That is the line joining the two charges. Line joining the two charges. This is dipole. This is dipole axis. So it is always directed from. So what is the direction of dipole axis? It is from negative charge to positive charge. So this is the direction of dipole axis. Okay. So the center of electric dipole ಏನಿದೆ ಅದನ್ನ ಇಲ್ಲಿ ನಾನು O ಅಂತ ಮಾರ್ಕ್ ಮಾಡ್ತಾ ಇದ್ದೀನಿ. So O is nothing but center of electric dipole. ಸರಿನಾ? This is the direction of dipole axis. It is always directed from negative charge to positive charge. So direction of dipole axis, the direction of dipole moment ಎರಡು ಸೇಮ್ ಬರುತ್ತೆ. That is from negative charge to positive charge. So ಅದಾದ್ಮೇಲೆ ಇವಾಗ ನಾವು ಈಕ್ವಿಟೋರಿಯಲ್ ಲೈನ್ ಒಂದು ಚೂಸ್ ಮಾಡೋಣ. ಸೊ ಈಕ್ವಿಟೋರಿಯಲ್ ಲೈನ್ ಅಂದ್ರೆ so that is a line passing through the center of
electric dipole and perpendicular to dipole axis. This is the equatorial line. This is equatorial line. That means line passing through the center of electric dipole and perpendicular to the dipole axis. ಇವಾಗ ಒಂದು observation point choose ಮಾಡೋಣ. Let us consider the observation point P. So P is the observation point. At this point we have to calculate resultant electric field. So ಈ ಪಾಯಿಂಟ್ ಹತ್ರ so net electric field ಎಷ್ಟಿರುತ್ತೆ ಅನ್ನೋದು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಅದನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಸೊ ಏನ್ ತಗೋಬೇಕು, ಒಂದು ಯೂನಿಟ್ ಪಾಸಿಟಿವ್ ಟೆಸ್ಟ್ ಚಾರ್ಜ್ ತಗೋಬೇಕು. ದಟ್ ಈಸ್ ಪ್ಲೇಸ್ಡ್ ಅಟ್ ದ ಅಬ್ಸರ್ವೇಷನ್ ಪಾಯಿಂಟ್ ಪಿ. ಒಂದು ಪಾಯಿಂಟ್ ಹತ್ರ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಸೊ ಆ ಪಾಯಿಂಟ್ ಹತ್ರ ಯೂನಿಟ್ ಪಾಸಿಟಿವ್ ಟೆಸ್ಟ್ ಚಾರ್ಜ್ ಇಡಬೇಕಾಗತ್ತೆ. ಈ ಕಾನ್ಸೆಪ್ಟ್ ಸುಮಾರು ಜನಕ್ಕೆ ಅರ್ಥ ಆಗೋದಿಲ್ಲ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಡೈರೆಕ್ಷನ್ಸ್ ರಾಂಗ್ ಆಗುತ್ತೆ. ಸೊ ಇಲ್ಲಿ ಯೂನಿಟ್ ಪಾಸಿಟಿವ್ ಟೆಸ್ಟ್ ಚಾರ್ಜ್ ಅಂದ್ರೆ ಪ್ಲಸ್ ಕ್ಯೂ ನಾಟ್ ಏನಿದೆ ದಟ್ ಈಸ್ ಪ್ಲೇಸ್ಡ್ ಅಟ್ ದ ಪಾಯಿಂಟ್ ಪಿ. ಸೊ ಇದ್ರ ವ್ಯಾಲ್ಯೂ +1 ಕೂಲಂಬ್ ಇರುತ್ತೆ. ಸೊ ಪ್ಲಸ್ ಕ್ಯೂ ನಾಟ್ ಚಾರ್ಜ್ ಪಾಯಿಂಟ್ ಪಿ ಹತ್ರ ಇಟ್ರೆ ಡ್ಯೂ ಟು ಪಾಸಿಟಿವ್ ಚಾರ್ಜ್ ಪ್ಲಸ್ ಕ್ಯೂ ನಾಟ್ ಏನಾಗುತ್ತೆ, ಸೊ ಅಂದ್ರೆ ಡ್ಯೂ ಟು ಪ್ಲಸ್ ಕ್ಯೂ ನಾಟ್ ಏನಾಗುತ್ತೆ, ರಿಪಲ್ ಆಗುತ್ತೆ. ಓಕೆ, ಆ ಡೈರೆಕ್ಷನ್ ನಾವು ಮಾರ್ಕ್ ಮಾಡೋದು. ಇಟ್ ಈಸ್ ವೆರಿ ವೆರಿ ಸಿಂಪಲ್. Due to plus Q naught will experiences the repulsive force. Plus Q naught will experiences the repulsive force. So along BP direction ಅಲ್ಲಿ move ಆಗುತ್ತೆ. This is the direction of EB vector. So what is this? This is direction of EB vector. EB vector ಅಂದ್ರೆ electric intensity at point P due to plus Q naught ಏನಾಗುತ್ತೆ, ರಿಪಲ್ ಆಗುತ್ತೆ. So along the direction BP ಬರುತ್ತೆ. Okay, so this is the direction of EB vector. It is along BP. So due to minus Q ಏನಾಗುತ್ತೆ ಅಂದ್ರೆ so plus Q naught will experiences attractive force. Okay, due to minus Q, plus Q naught will experiences attractive force. But ಇಲ್ಲಿ RM marks ಏನಿದೆ, so this is very very important. So this is EB vector, so this RM mark shows EA vector. So EA vector ಅಂದ್ರೆ electric intensity at point P due to minus Q charge. Due to minus Q ಏನಾಗುತ್ತೆ, plus Q naught will experiences attractive force. ಇನ್ನೊಂದು ಒಂದು electric intensity ನಾವು find out ಮಾಡಬೇಕಾದ್ರೆ the presence of another point charge ಅದನ್ನ ಇಗ್ನೋರ್ ಮಾಡಬೇಕಾಗುತ್ತೆ. ಇವಾಗ electric intensity at point P due to plus Q ನಾವು find out ಮಾಡಬೇಕಾದ್ರೆ minus Q charge ಇಗ್ನೋರ್ ಮಾಡಬೇಕಾಗುತ್ತೆ, plus Q charge ಮಾತ್ರ ನಾವು ಕನ್ಸಿಡರ್ ಮಾಡಬೇಕು. ಸೊ ಅದಕ್ಕೆ electric intensity at point P due to plus Q ನೋಡಿ repulsive along BP ಬರುತ್ತೆ. So electric intensity at point P due to minus Q ನಾವು find out ಮಾಡಬೇಕಾದ್ರೆ ಸೊ ಇಲ್ಲಿ minus Q charge ಮಾತ್ರ ಕನ್ಸಿಡರ್ ಮಾಡಬೇಕು, ಈ plus Q charge ನ ನಾವು ಇಗ್ನೋರ್ ಮಾಡ್ತೀವಿ. ಅಂದ್ರೆ electric intensity at a point due to point charge ನಾವು find out ಮಾಡಬೇಕಾದ್ರೆ ಆ ಚಾರ್ಜ್ ಮಾತ್ರ ಕನ್ಸಿಡರ್ ಮಾಡಬೇಕು. ರಿಮೈನಿಂಗ್ ಪ್ರೆಸೆನ್ಸ್ ಆಫ್ ಅದರ್ ಪಾಯಿಂಟ್ ಚಾರ್ಜಸ್ ಏನಾದರೂ ಇದ್ರೆ ಅದನ್ನ ನಾವು ಇಗ್ನೋರ್ ಮಾಡಬೇಕಾಗುತ್ತೆ. ಸೊ ದೀಸ್ ಟು ಆರ್ ಮಾರ್ಕ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ನೋಡಿ ಈ ಆಂಗಲ್ ಥೀಟಾ ಅಂತ ಚೂಸ್ ಮಾಡೋಣ, ಇದನ್ನ ಕೂಡ ಆಂಗಲ್ ಥೀಟಾ ಅಂತ ಚೂಸ್ ಮಾಡೋಣ. ಸೊ ಒಂದು ವ್ಯಾಕ್ಟರ್ ಎಕ್ಸ್ ಡೈರೆಕ್ಷನ್ ಇಲ್ಲ, ಸೊ ವೈ ಡೈರೆಕ್ಷನ್ ಇಲ್ಲ ಅಂದ್ರೆ ಅದನ್ನ ನಾವು ಟೂ ಕಾಂಪೋನೆಂಟ್ಸ್ ಆಗಿ ಸ್ಪ್ಲಿಟ್ ಮಾಡಬೇಕಾಗತ್ತೆ. ಅದನ್ನ ನಾವು ರೆಸಲ್ಯೂಷನ್ ವ್ಯಾಕ್ಟರ್ಸ್ ಅಂತ ಹೇಳೋದು. ಇಸ್ ಇಟ್ ನಾಟ್? ನೋಡಿ ಇಲ್ಲಿ ಆಂಗಲ್ ಥೀಟಾ ಆಗುತ್ತೆ, ಇದು ಆಂಗಲ್ ಥೀಟಾ. ಯಾಕೆ ಇದು ಆಂಗಲ್ ಥೀಟಾ ಅಂದ್ರೆ ಸೊ ಇಲ್ಲಿ ಆಂಗಲ್ ಥೀಟಾ ಇದೆ,
ಇದು ಕೂಡ ಆಂಗಲ್ ಥೀಟಾ ಆಗುತ್ತೆ ಬಿಕಾಸ್ ದೀಸ್ ಟು ಆರ್ ಕರೆಸ್ಪಾಂಡಿಂಗ್ ಆಂಗಲ್ಸ್. ಅದೇ ರೀತಿ ಇದು ಆಂಗಲ್ ಥೀಟಾ ಅಂದ್ರೆ ದಿಸ್ ಆಂಗಲ್ ಆಲ್ಸೋ ಥೀಟಾ ಬಿಕಾಸ್ ದೀಸ್ ಟು ಆರ್ ಆಲ್ಟರ್ನೇಟ್ ಆಂಗಲ್ಸ್. ಸೊ ಇಲ್ಲಿ ನಾವು ಒಂದು ಇಮ್ಯಾಜಿನರಿ rectangle ತಗೋಬೇಕು. Let us consider here imaginary rectangle. ಇಲ್ಲಿ ನಾನು ಚೂಸ್ ಮಾಡ್ತಾ ಇರೋದು imaginary rectangle. ಸೊ ಇವಾಗ ನಾವು ಬಿ ವೆಕ್ಟರ್ ಏನಿದೆ ಅದನ್ನ 2 ಕಾಂಪೋನೆಂಟ್ಸ್ ಆಗಿ ಇಲ್ಲಿ ನಾವು ಸ್ಪ್ಲಿಟ್ ಮಾಡಬೇಕಾಗುತ್ತೆ. ಸೊ ಒಂದು ಅಲಾಂಗ್ PY ಡೈರೆಕ್ಷನ್ ಬರುತ್ತೆ. ಸೊ ಇನ್ನೊಂದು ಅಲಾಂಗ್ PX ಡೈರೆಕ್ಷನ್ ಬರುತ್ತೆ. ಸೊ ಇವಾಗ ಬಿ ವೆಕ್ಟರ್ ಅಲಾಂಗ್ BP ಏನಿದೆ ಅದು 2 ಕಾಂಪೋನೆಂಟ್ಸ್ ಆಗಿ ಸ್ಪ್ಲಿಟ್ ಆದರೆ one component, okay, ಇದು vertical component of ಬಿ ವೆಕ್ಟರ್ along PY direction ಬರುತ್ತೆ. ಇನ್ನೊಂದು horizontal component of ಬಿ ವೆಕ್ಟರ್ ಏನಿದೆ ಸೊ ಅದು ದಟ್ ಇಸ್ ಅಲಾಂಗ್ PX ಡೈರೆಕ್ಷನ್ ಬರುತ್ತೆ. ಸೊ ಅದ್ರ ವ್ಯಾಲ್ಯೂ ಏನು ಅಂತ ನೀವು ಹೇಳ್ಬೋದು ಆರಾಮಾಗಿ ನೋಡಿ. ದಿಸ್ ಇಸ್ ಆಂಗಲ್ ಥೀಟಾ, ದಿಸ್ ಇಸ್ ಪರ್ಪೆಂಡಿಕ್ಯುಲರ್. ವಾಟ್ ಇಸ್ ದಿಸ್? ಹೈಪೋಟೆನಸ್. ಇದು ಬೇಸ್. ಬೇಸ್ ಕಾಂಪೋನೆಂಟ್ ಅಂದ್ರೆ ಬರೋದು ಬಿ ಕಾಸ್ ಥೀಟಾ, ಸರಿನಾ? ಪರ್ಪೆಂಡಿಕ್ಯುಲರ್ ಕಾಂಪೋನೆಂಟ್ ಏನ್ ಬರುತ್ತೆ ದಟ್ ಈಸ್ ಬಿ ಸೈನ್ ಥೀಟಾ ಬರುತ್ತೆ. ಇದು ಪರ್ಪೆಂಡಿಕ್ಯುಲರ್ ಕಾಂಪೋನೆಂಟ್. ಸೊ ದಿಸ್ ಇಸ್ ಬೇಸ್ ಕಾಂಪೋನೆಂಟ್, ಸರಿನಾ? ಸೊ ಅದೇ ರೀತಿ ಇವಾಗ ಎ ವೆಕ್ಟರ್ ಲಾಂಗ್ ಪಿ ಎ ಇದೆಯಲ್ಲ, ಅದನ್ನ ನಾವು 2 ಕಾಂಪೋನೆಂಟ್ಸ್ ಆಗಿ ಸ್ಪ್ಲಿಟ್ ಮಾಡಬೇಕು. ಎ ವೆಕ್ಟರ್ ಅಲಾಂಗ್ ಪಿ ಎ ಡೈರೆಕ್ಷನ್ ಏನಿದೆ ಅದನ್ನ ಇವಾಗ ನಾನು 2 ಕಾಂಪೋನೆಂಟ್ಸ್ ಆಗಿ split ಮಾಡ್ತಾ ಇದ್ದೀನಿ. So which are mutually perpendicular to each other. So such components are called the rectangular components. ಸರಿನಾ? So ಇಲ್ಲಿ ಕೂಡ ಒಂದು horizontal component ಬರುತ್ತೆ, that is along PX direction same. ಇನ್ನೊಂದು vertical component ಬರುತ್ತೆ, that is along PY dash direction. Y dash ಅಂತ ಚೂಸ್ ಮಾಡೋಣ. ಓಕೆ, ಸೊ ಈ ಕಾಂಪೋನೆಂಟ್ ಏನ್ ಬರುತ್ತೆ ಅಂದ್ರೆ ಸೊ ದಿಸ್ ಇಸ್ ನೋಡಿ ಆಂಗಲ್ ಥೀಟಾ ಪರ್ಪೆಂಡಿಕ್ಯುಲರ್ ಹೈಪೋಟೆನಸ್ ಬೇಸ್ ಕಾಂಪೋನೆಂಟ್ ಆಫ್ ಎ ವೆಕ್ಟರ್ ಏನ್ ಬರುತ್ತೆ ಎ ಕಾಸ್ ಥೀಟಾ. ಓಕೆ, ಸೊ ವರ್ಟಿಕಲ್ ಕಾಂಪೋನೆಂಟ್ ಏನ್ ಬರುತ್ತೆ ಎ ಸೈನ್ ಥೀಟಾ. ಈ ತರ ರೆಕ್ಟಾಂಗ್ಯುಲರ್ ಕಾಂಪೋನೆಂಟ್ಸ್ ನಾವು ಸಿಸ್ಟಮ್ಯಾಟಿಕ್ ಆಗಿ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಅದಾದ್ಮೇಲೆ ಲೆಟ್ ಅಸ್ ಕನ್ಸಿಡರ್ ದ ಡಿಸ್ಟೆನ್ಸಸ್ ಫ್ರಮ್ ಪಾಯಿಂಟ್ ಪಿ ಟು ಓ ಏನಿದೆ. ಸೊ ಲೆಟ್ ಅಸ್ ಕನ್ಸಿಡರ್ ದಟ್ ಡಿಸ್ಟೆನ್ಸ್. ಇದನ್ನ ಆರ್ ಅಂತ ಚೂಸ್ ಮಾಡೋಣ. ಆರ್ ಈಸ್ ದ ಡಿಸ್ಟೆನ್ಸ್ ಫ್ರಮ್ observation point to center of the electric dipole. Now let us consider the distance from O to B. So this distance ಏನಿದೆ, what is this? A. Okay, so ಇವಾಗ BP value ಏನು ಬರುತ್ತೆ ಅಂದ್ರೆ according to Pythagoras theorem. Okay, so this is OP. OP is R, OB is A. BP ಏನು ಬರುತ್ತೆ ಅಂದ್ರೆ root R square plus A square. Okay, so similarly ಈ ಟ್ರಯಾಂಗಲ್ ಅಲ್ಲಿ AOP ಟ್ರಯಾಂಗಲ್ ಅಲ್ಲಿ so AP ವ್ಯಾಲ್ಯೂ ಕೂಡ root R square plus A square ಬರುತ್ತೆ. Because OA small a ಬರುತ್ತೆ and OP small r, AP is root R square plus A square. ಸರಿನಾ? ಅದಾದ್ಮೇಲೆ ಇನ್ ದ ಟ್ರಯಾಂಗಲ್ OBP ಇದೆಯಲ್ಲ, ಟ್ರಯಾಂಗಲ್ OBP ಅದರಲ್ಲಿ ನಾವು ಕಾಸ್ ಥೀಟಾ ಫೈಂಡ್ ಔಟ್ ಮಾಡ್ಕೋಬೇಕು. ಕಾಸ್ ಥೀಟಾ ಏನ್ ಬರುತ್ತೆ ಅಂದ್ರೆ ಬೇಸ್ A divided by hypotenuse, ಅಂದ್ರೆ that is
root r square plus a square ಬರುತ್ತೆ ಸರಿನಾ ಬೇಸ್ ಡಿವೈಡೆಡ್ ಬೈ ಹೈಪೋಟೆನಸ್ ಸೊ ಇದನ್ನೆಲ್ಲ ಫೈಂಡ್ ಔಟ್ ಮಾಡಿಕೊಂಡ್ರೆ ಡಿರೈವೇಶನ್ ಮಾಡೋದು ತುಂಬಾ ಈಸಿ ಆಗಿಬಿಡುತ್ತೆ ಈಗ ಡಿರೈವೇಶನ್ ಸ್ಟಾರ್ಟ್ ಮಾಡೋಣ ಫಸ್ಟ್ let us consider P is equal to Q dot 2A. So this is electric dipole moment. P is equal to Q dot 2A. What is this? Electric dipole moment. So ಇವಾಗ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಏನು ಬರೀತಾ ಇದ್ದೀನಿ ಇಷ್ಟು ನೀವು ಕರೆಕ್ಟ್ ಆಗಿ ಮೆನ್ಷನ್ ಮಾಡಿಬಿಟ್ರೆ ಸಾಕು ಕಂಪ್ಲೀಟ್ 5 ಮಾರ್ಕ್ ಬಂದೇ ಬರುತ್ತೆ ಸೊ 1 ಮಾರ್ಕ್ ಕೂಡ ಮಿಸ್ ಆಗೋದಕ್ಕೆ ಚಾನ್ಸಸ್ ಇಲ್ಲ ಸೊ ಅಕಾರ್ಡಿಂಗ್ ಟು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಏನಿದೆ ಅದರ ಪ್ರಕಾರ ನಾನು ಈಗ ಮಾಡ್ತಾ ಇದ್ದೀನಿ ಸೊ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಸ್ಟೆಪ್ ಅಲ್ಲಿ ನಾವು ಎಲೆಕ್ಟ್ರಿಕ್ ಇಂಟೆನ್ಸಿಟಿ at point P due to plus Q. So we find man electric intensity at point P due to plus Q in right? That is EB vector. EB vector is equal to 1 divided by 4 pi epsilon naught Q divided by square of the distance from point charge to observation point. Distance ಏನಿದೆ root r square plus a square ಇದೆ so square of the distance ಬರೋದು okay that is r square root r square plus a square whole square ಸರಿನಾ root r square plus a square whole square ಬರುತ್ತೆ root r square plus a square whole square so ಇಲ್ಲಿ ವೆಕ್ಟರ್ ಸೈನ್ ಇದೆ ಅಂದ್ರೆ ಇದು ಯಾವ ಡೈರೆಕ್ಷನ್ ಇದೆ ಅಂತ ನಾವು ಮೆನ್ಷನ್ ಮಾಡಬೇಕು so that is along bp b to p direction ಅದಾದ್ಮೇಲೆ magnitude of EB vector so that is equal to EB is equal to 1 divided by 4 pi epsilon naught Q divided by r square plus a square square ಎರಡು ಏನಾಗುತ್ತೆ ಅಂದ್ರೆ ಕ್ಯಾನ್ಸಲ್ ಆಗುತ್ತೆ so next step ಅಲ್ಲಿ so electric intensity at point P due to minus Q charge now find it ಮಾಡಬಹುದು electric intensity at point P due to minus Q charge so that is EA vector is equal to 1 divided by 4 pi epsilon naught Q divided by same ಬರುತ್ತೆ so ಇದಕ್ಕೆ ನಾವು electric intensity at a point due to isolated point charge and E is equal to 1 divided by 4 pi epsilon naught Q divided by r square ಈ ಫಾರ್ಮುಲಾ ಇಲ್ಲಿ ಅಪ್ಲೈ ಮಾಡ್ತಾ ಇರೋದು so ಇಲ್ಲಿ r ಅಂದ್ರೆ distance from observation point ಅಂದ್ರೆ P to location of point charge that is minus Q ಅಂದ್ರೆ at point A so P ಇಂದ A ಗೆ ಇರೋ distance root r square plus a square so root r square plus a square and the root r square plus a square whole square root cancel ಆಗುತ್ತೆ so ಇಲ್ಲಿ direction this is along PA so ಇಲ್ಲಿ unit positive test charge ಇಟ್ರೆ due to minus Q plus Q naught ಏನಾಗುತ್ತೆ attract ಆಗುತ್ತೆ along PA direction ಬರುತ್ತೆ ಇಲ್ಲಿ ವೆಕ್ಟರ್ ಸೈನ್ ಇದೆ ಅಂದ್ರೆ ಇಲ್ಲಿ ನಾವು ಡೈರೆಕ್ಷನ್ ಮೆನ್ಷನ್ ಮಾಡಬೇಕು ಸೊ ಮ್ಯಾಗ್ನಿಟ್ಯೂಡ್ ಅಪ್ಲೈ ಮಾಡಿದಾಗ ಸೊ ಮ್ಯಾಗ್ನಿಟ್ಯೂಡ್ ಆಫ್ EA vector so that is just EA ಬರುತ್ತೆ so EA is equal to 1 divided by 4 pi epsilon naught so Q divided by r square plus a square sarina okay so call this as equation number 1 and call this as equation number 2 so now comparing these two equations there are two equations compare ಮಾಡಿ
EA and EB ಎರಡು ಸೇಮ್ ಇದೆ. Okay, so from equations 1 and 2, so we can conclude that EA that is equal to EB. One very important thing ಏನಪ್ಪಾ ಅಂದ್ರೆ ಇಲ್ಲಿ, so EA vector ಏನಿದೆ, EA vector, so that is splits into two rectangular components. ನಾನು ಮೆನ್ಷನ್ ಮಾಡಿದ್ದೀನಿ, ಒಂದು EA cos theta along px and another one is EA sin theta along py dash, and EB vector that is also splits into two rectangular components. One is EB cos theta along px and another one is EB sin theta along py. ಮತ್ತೆ ಮೆನ್ಷನ್ ಮಾಡೋದಿಲ್ಲ. ಸೊ ಇಲ್ಲಿ ನೋಡಿ, ಕಾಂಪೊನೆಂಟ್ಸ್ ಅಲಾಂಗ್ py and py dash, two components, you just observe ಮಾಡಿ ಸಾಕು. ಇಲ್ಲಿ EB sin theta ಇದೆಯಲ್ಲ, EB sin theta ಮತ್ತೆ EA sin theta, so two components ಎರಡು ಈಕ್ವಲ್ ಇದೆ, ಅದ್ರ ಜೊತೆಗೆ ಆಪೋಸಿಟ್ ಇದೆ. ಸೊ ಈಕ್ವಲ್ ಅಂಡ್ ಆಪೋಸಿಟ್ ಇದ್ದಾಗ ಕಾಂಪೊನೆಂಟ್ಸ್ ಏನಾಗುತ್ತೆ, ಕಾಂಪೊನೆಂಟ್ಸ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಇಸ್ ಇಟ್ ನಾಟ್? ಇಲ್ಲಿ ನೋಡಿ, EB sin theta, EA sin theta, two components cancel agada because both are equal and opposite. ಅದಕ್ಕೆ ಈ two components ಏನಿದೆ ಅದು ಕ್ಯಾನ್ಸಲ್ ಆಗಿಬಿಡುತ್ತೆ. ಬಟ್ EA cos theta and EB cos theta both are moving in the same direction. ಸೊ ಆ ಕಾಂಪೊನೆಂಟ್ಸ್ ಏನಿದೆ ಅದು ಕ್ಯಾನ್ಸಲ್ ಆಗೋದಿಲ್ಲ, ಸರಿನಾ? ಸೊ ನೋಡಿ, ಇವಾಗ ನಾನು ಫೈನಲ್ ಆಗಿ ಫೈಂಡ್ ಔಟ್ ಮಾಡ್ತಾ ಇರೋದು resultant electric intensity at point P. Resultant electric intensity at point P, that is electric intensity at a point on equatorial line. So two components moving in the same direction. Resultant in ಬರುತ್ತೆ ಇಲ್ಲಿ EA cos theta plus EB cos theta, ಸರಿನಾ? ಅದರ ಜೊತೆಗೆ EA is equal to EB ಇದೆ, ಅಂದ್ರೆ ಇಲ್ಲಿ ನಾವು EA ಅಂತ ಬರೀಬಹುದು, ಇಲ್ಲ ಇಲ್ಲಿ EB ಅಂತ ಬರೀಬಹುದು. ಸೊ EA cos theta plus EA cos theta ಏನಾಗುತ್ತೆ, 2 times EA cos theta ಆಗುತ್ತೆ. So electric intensity at a point on equatorial line, that is 2 times EA cos theta. The electric intensity at a point on equatorial line is 2 times EA is 1 divided by 4 pi epsilon naught Q divided by R square plus A square. Cos theta andre that is A divided by R square plus A square power 1 by 2. Okay, so finally nodi, electric intensity at a point on equatorial line, that is 1 divided by 4 pi epsilon naught Q into 2A, that is P, that is electric dipole moment, divided by R square plus A square power 3 by 2. So this is the expression for electric intensity at a point on equatorial line. So that is 1 divided by 4 pi epsilon naught P divided by R square plus A square power 3 by 2. But for short electric dipole, ನೋಡಿ, actually ಇಲ್ಲಿವರೆಗೂ ಬರೆದ್ರೆ ಸಾಕು, ಬಟ್ ಇನ್ನೂ ಒಂದು ಸ್ಟೆಪ್ ಕಲಿಬೇಕಾದ್ರೆ ನಾವು for short electric dipole, for short electric dipole, ಅಂದ್ರೆ R is much greater compared to A, and A square that is negligible. Okay, so R is much greater compared to A. So the
point P lies far away from the center of the electric dipole. So again, R is much greater compared to A ಆಗುತ್ತೆ. So A square ನಾವು neglect ಮಾಡ್ತೀವಿ. So ಅವಾಗ ಈ equation ಏನಾಗುತ್ತೆ ಅಂದ್ರೆ electric intensity at a point on equatorial line, that is 1 divided by 4 pi epsilon naught P divided by A square is negligible, R square power 3 by 2 square root cancel ಆಗುತ್ತೆ. So P divided by R cube ಆಗುತ್ತೆ. ಸರಿನಾ? This is the expression for electric intensity at a point on equatorial line for short electric dipole. Okay. This is very important for 5 mark, and it is very simple derivation. Okay. So ಇಲ್ಲಿ resolution factors ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. RMRs ಯಾವ ರೀತಿ ಬರುತ್ತೆ based on concept. Okay. So ಅರ್ಥ ಮಾಡ್ಕೊಂಡ್ಬಿಟ್ರೆ so derivation ನಿಮಗೆ ಕಷ್ಟ ಅಂತ ಅನ್ಸೋದಿಲ್ಲ. ವೆರಿ ಸಿಂಪಲ್. ಮತ್ತೆ ಇಲ್ಲಿ ಆರೋ ಮಾರ್ಕ್ ಇದ್ರೆ ಡೈರೆಕ್ಷನ್ ಕರೆಕ್ಟ್ ಆಗಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಡಿರೈವೇಶನ್ ಯಾವ್ದಿದೆ ನೋಡೋಣ. ನೋಡಿ, ಯೂಸಿಂಗ್ Biot-Savart's law, obtain the expression for magnetic field along the axis of circular current loop. ಸೊ ಇದು ಕೂಡ ಅದೇ ರೀತಿ ನಾವು ಮಾಡಬೇಕಾಗತ್ತೆ. ರೆಸಲ್ಯೂಷನ್ ವೆಕ್ಟರ್ಸ್ ಬರುತ್ತೆ ಇದರಲ್ಲೂ. ಫಸ್ಟ್ ಒಂದು ಕೆಲಸ ಮಾಡೋಣ. ಲೆಟ್ ಅಸ್ ಕನ್ಸಿಡರ್ ಎ ಸರ್ಕ್ಯುಲರ್ ಲೂಪ್. ನೋಡಿ, ಇಲ್ಲಿ ನಾನು ಒಂದು ಸರ್ಕ್ಯುಲರ್ ಲೂಪ್ ಚೂಸ್ ಮಾಡ್ತಾ ಇದ್ದೀನಿ. ಒಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಪ್ಲೇನ್ ಆಫ್ ದ ಸರ್ಕ್ಯುಲರ್ ಲೂಪ್ ಏನಿದೆ ಹೀಗಿರುತ್ತೆ. ಆಕ್ಚುಲಿ ಪ್ಲೇನ್ ಆಫ್ ದ ಸರ್ಕ್ಯುಲರ್ ಲೂಪ್ ಅದು ಪ್ಲೇನ್ ಆಫ್ ದ ಸ್ಕ್ರೀನ್ಗೆ ಎಕ್ಸಾಕ್ಟ್ಲಿ ಪರ್ಪೆಂಡಿಕ್ಯುಲರ್ ಇರುತ್ತೆ. ಪ್ಲೇನ್ ಆಫ್ ದ ಸರ್ಕ್ಯುಲರ್ ಲೂಪ್ ಏನಿದೆ ಅದು ಪ್ಲೇನ್ ಆಫ್ ದ ಸ್ಕ್ರೀನ್ಗೆ ಎಕ್ಸಾಕ್ಟ್ಲಿ ಹೇಗಿರುತ್ತೆ, ಪರ್ಪೆಂಡಿಕ್ಯುಲರ್ ಇರುತ್ತೆ. ಸರಿನಾ? ಇದು 3 ಡೈಮೆನ್ಷನಲ್ ಡಯಾಗ್ರಾಮ್. ಸ್ವಲ್ಪ ನಿಧಾನ ಆದ್ರೂ ಪರವಾಗಿಲ್ಲ, ಸೊ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ನಾನು ಡಾಟೆಡ್ ಲೈನ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಡಾಟೆಡ್ ಲೈನ್ಸ್ ಏನಪ್ಪಾ ಇಂಡಿಕೇಟ್ ಮಾಡುತ್ತೆ ಅಂದ್ರೆ half of the turn is directed into the plane of the board ಅಂತ. ಸೊ ಈ thick line ಏನಿದೆ, so this one represents half of the turn is directed away from the plane of the board. Okay, half turn is directed into ಇದ್ರೆ remaining half turn is directed away from the plane of the board ಇರುತ್ತೆ. ಸೊ ಅದರ ಜೊತೆಗೆ ಈ plane of the loop ಹೀಗಿರುತ್ತೆ. plane of the loop ಏನಿದೆ ಅದು plane of the screen ಗೆ exactly perpendicular. Okay, half turn is directed into the plane of the screen, right? Remaining half turn is directed away from the plane of the screen. Okay. So ಈ ತರ ಇರುತ್ತೆ ಒಂದು ಲೂಪ್. ಸೊ ಈ ಪ್ಲೇನ್ ಆಫ್ ದ ಲೂಪ್ ಏನಿದೆ ಅದು ಪ್ಲೇನ್ ಆಫ್ ದ ಸ್ಕ್ರೀನ್ ಗೆ ಎಕ್ಸಾಕ್ಟ್ಲಿ ಪರ್ಪೆಂಡಿಕ್ಯುಲರ್ ಹೀಗಿರುತ್ತೆ. ಹಾಫ್ ಟರ್ನ್ ಡೈರೆಕ್ಟೆಡ್ ಇನ್ ಟು ದ ಪ್ಲೇನ್ ಆಫ್ ದ ಸ್ಕ್ರೀನ್ ಇದ್ರೆ ರಿಮೈನಿಂಗ್ ಹಾಫ್ ಟರ್ನ್ ಏನಿದೆ ಅದು ಡೈರೆಕ್ಟೆಡ್ ಅವೇ ಫ್ರಮ್ ದ ಪ್ಲೇನ್ ಆಫ್ ದ ಸ್ಕ್ರೀನ್ ಇರುತ್ತೆ. ಸೊ ಅದಾದ್ಮೇಲೆ ಇಲ್ಲಿ 2 diametrically opposite current elements ಚೂಸ್ ಮಾಡಬೇಕು. ಓಕೆ, ಒಂದು AB ಅಂತ ನಾನು ಇಲ್ಲಿ ಚೂಸ್ ಮಾಡ್ತಾ ಇದ್ದೀನಿ, ಇನ್ನೊಂದು CD ಅಂತ ಚೂಸ್ ಮಾಡೋಣ. ಓಕೆ, ಸೊ ದೀಸ್ ಆರ್ 2 diametrically opposite current elements and this is the center of the loop. O ಅಂತ ಚೂಸ್ ಮಾಡ್ತಾ ಇದ್ದೀನಿ. And what is the direction of current in the loop? Direction of current, so that is in anti-clockwise direction. Current is flowing
anti-clockwise direction here. Loop ಅಲ್ಲಿ current anti-clockwise flow ಆಗ್ತಾ ಇರುತ್ತೆ. This is the direction of current in the loop. Okay, now consider the axis. So this is the axis of the current carrying loop. This is the axis of the current carrying loop. Okay, now consider the observation point. So you have on the observation point choose ಮಾಡೋಣ. So P is the observation point. Okay, ಇಲ್ಲಿ ಒಂದು point E ಅಂತ choose ಮಾಡ್ತೀನಿ. So that is midpoint of the current element. So F is the midpoint of the current element CD. So E is the midpoint of current element AB. So AB, CD. So those are diametrically opposite current elements. Not diametrically opposite current elements. So so this is our radius. Choose the radius, right? Radius of the loop. So radius of the loop capital R ಅಂತ ನಾನು choose ಮಾಡ್ತೀನಿ. And the distance from observation point P to midpoint of the current element AB, and distance from observation point to midpoint of current element CD. So ivedu kuda same irutte. Okay, both are same here. So idu small r ಆದರೆ idu kuda small r irutte. After that, consider, so this angle has phi and this is also phi because both are identical here. So you have a magnetic field at point P due to current in the element AB. That is dB vector. dB vector is perpendicular. dB vector is perpendicular to plane containing two rotational vectors. Is it not? The magnetic field dB vector ಏನಿದೆ ಅದು r vector ಮತ್ತೆ dl vector ಬರುತ್ತೆ ನೋಡಿ. Let us consider here ಈ ಪಾಯಿಂಟ್ ಹತ್ರ dl vector normally outwards ಬರುತ್ತೆ. Okay, so ಈ ಪಾಯಿಂಟ್ ಹತ್ರ dl vector normally inwards ಬರುತ್ತೆ. So this is dl vector at point F. This is dl vector at point F. This is dl vector. Just point E ಹತ್ರ ನಾವು ಒಂದು ಟ್ಯಾಂಜೆಂಟ್ ಡ್ರಾ ಮಾಡಬೇಕು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ, ಇದು ಡಯಾಮೆಟ್ರಿಕಲಿ ಆಪೋಸಿಟ್ ಕರೆಂಟ್ ಎಲಿಮೆಂಟ್ಸ್ ಅಂದ್ರೆ. ಸೊ dl ವೆಕ್ಟರ್ ಒಂದು ಹೀಗೆ ಬರುತ್ತೆ ನಾರ್ಮಲಿ ಔಟ್ವರ್ಡ್ಸ್, ಇನ್ನೊಂದು ಹೀಗೆ ಬರುತ್ತೆ ನಾರ್ಮಲಿ ಇನ್ವರ್ಡ್ಸ್. ಒಂದು ನಾರ್ಮಲಿ ಔಟ್ವರ್ಡ್ಸ್ ಆದ್ರೆ ಇನ್ನೊಂದು ನಾರ್ಮಲಿ ಇನ್ವರ್ಡ್ಸ್ ಬರುತ್ತೆ. The angle between ಇಲ್ಲಿ dl vector and r vector exactly 90 degree ಇರುತ್ತೆ. Angle between dl vector and r vector, so this is 90 degree, and even here angle between dl vector and r vector, so that is 90 degree. This is 90 degree and this is also 90 degree. Sarina, so dB vector ಏನಿದೆ, so that is perpendicular to plane containing two rotational vectors dl vector and r vector. So dB vector ಏನಿದೆ ಅದು dl vector ಗೆ perpendicular ಇರುತ್ತೆ, even r vector ಗೆ ಕೂಡ perpendicular ಇರುತ್ತೆ. So dB vector actually, so that is ಹೀಗಿರುತ್ತೆ perpendicular to
The plane containing two rotational vectors. One is dl vector and another one is r vector. So ಇಲ್ಲಿ ಕೂಡ angle between db vector and r vector, small r vector. This is also 90 degree. So in a similar way, so magnetic field at point P due to current in the element CD, that is also perpendicular to the plane containing the two rotational vectors, dl vector and r vector. ಇಲ್ಲಿ ಕೂಡ angle between db vector and r vector exact 90 degree ಇರುತ್ತೆ. ಸೊ ಈಗ db vector x direction ಇಲ್ಲ, y direction ಇಲ್ಲ. ಸೊ ಅದನ್ನು ನಾವು two components ಆಗಿ split ಮಾಡಬೇಕಾಗುತ್ತೆ. Now let us consider the imaginary rectangle here. ಇಲ್ಲೊಂದು imaginary rectangle ತಗೋಣ. So ಇಲ್ಲಿ ಒಂದು imaginary rectangle ತಗೋಣ. Okay. So this is magnetic field at point P due to current in AB. Okay. So that is along P, then PM direction of the choose mana. So this is along PN of the choose mana. This is along PM. Okay. So this is magnetic field at point P due to current in AB. It is along PM direction. So this is magnetic field at point P due to current in CD. That is along PN direction. But this angle phi ಆದರೆ, so this angle, ಈ angle ಬಂದು 90 minus phi ಬರುತ್ತೆ. This angle, it is exactly equal to phi. Okay, ಇದು phi ಆದರೆ, ಇದು total angle 90 degree ಇರುತ್ತಲ್ಲ, ಇದು 90 minus phi ಆಗುತ್ತೆ. ಇದು 90 minus phi ಆದರೆ ಇದು phi ಇರಲೇಬೇಕು, ಯಾಕೆಂದ್ರೆ ಇವೆರಡು ಆಡ್ ಮಾಡಿದ್ರೆ 90 ಬರಬೇಕು. ಯಾಕೆಂದ್ರೆ db vector or vector in between angle 90 degree ಇರುತ್ತೆ. ಸೊ ನೋಡಿ, based on this angle ಇವಾಗ db vector ನ ನಾವು two components ಆಗಿ split ಮಾಡಬೇಕಾಗುತ್ತೆ. So this is perpendicular. What is this? Hypotenuse. What is this? Base. So base component of db vector, base component ಅಂದ್ರೆ in ಬರುತ್ತೆ db cos phi, db cos phi. So that is along py direction. ಇನ್ನೊಂದು along horizontal direction ಬರುತ್ತೆ. So what is that? ಏನಿದು? So this is db sin phi. Okay. So ಅದೇ ರೀತಿ ನೋಡಿ, ಇಲ್ಲಿ db vector along pn, ಅದು ಕೂಡ ನಾವು two rectangular components ಆಗಿ split ಮಾಡಬೇಕಾಗುತ್ತೆ. ಇದು angle phi ಅಂದ್ರೆ ಇದು 90 minus phi. This angle should be equal to phi. So the perpendicular, what is this? Hypotenuse. This one is base. So base component of db in barate, that is db cos phi. Okay, so this is db cos phi. Then on the horizontal component in barate, that is the db sin phi. Okay, now again ಇಲ್ಲಿ two components, db sin phi, ಇನ್ನೊಂದು ಕೂಡ db sin phi ಬರುತ್ತೆ. So both are moving along the same direction. Then ನಾವು px ಅಂತ choose ಮಾಡೋಣ. ಇನ್ನೊಂದು py dash ಅಂತ choose ಮಾಡೋಣ. ಸರಿನಾ? So the db vector along pm is splits into two rectangular components. One is db sin phi along px and another one is db cos phi along py. And db vector along pm is splits into two rectangular components, db sin phi along px and db cos phi along py dash. So this diagram is very, very important. So really number of concepts now apply ಮಾಡಬೇಕು. So ಇವಾಗ derivation start ಮಾಡೋಣ. First consider a triangle OEP.
the triangle OEP. So ಅದರಲ್ಲಿ what is the value of small r? Pythagoras theorem apply ಮಾಡಿ. Small r square is equal to capital R square plus, let us consider the distance from center of current loop to the point P. Let us consider this distance as x. So x another, that is the distance from where to where. This is x, distance from O to P, so that is x. Okay, we got a reference and an imaginary line becomes matter. Okay, this is the distance from O to P, that is x. So Pythagoras theorem apply ಮಾಡಿದ್ರೆ small r square is equal to capital R square plus x square ಬರುತ್ತೆ. R square plus x square, small r is equal to r square plus x square power 1 by 2, and call this equation number 1. And in the same triangle OEP, ಅದರಲ್ಲಿ sin phi the perpendicular divided by hypotenuse, the capital R divided by small r. So call this is equation number 2. Okay, so this is equation A, and call this is equation number B. So ಇವಾಗ ನಾವು Biot-Savart's law apply ಮಾಡಬೇಕು. So according to Biot-Savart's law, according to Biot-Savart's law, magnetic field at point P due to current in the element AB. Okay, magnetic field at point P due to current in the element AB, that is dB vector is equal to mu naught divided by 4 pi I dl sin theta. Theta is the angle between dl vector and r vector, that is 90 degree, sin 90 divided by r square. And this is along which direction? This is along PM direction. Okay, so in similar way, so ಇದಕ್ಕೆ magnitude apply ಮಾಡಿದ್ರೆ just dB is equal to mu naught divided by 4 pi IDL divided by r square ಅಂತ ಬರುತ್ತೆ. So call this as equation number 1. So in a similar way, similarly, magnetic field at point P due to current in element CD. Magnetic field at point P due to current in the element CD. This could have same as it is ಬರುತ್ತೆ. That is dB vector is equal to mu naught divided by 4 pi ideal sin 90 degree divided by r square, and this is along which direction? It is along PN direction. So Biot-Savart's law. So theta andre angle between dl vector and r vector. So ನೋಡಿ ಇಲ್ಲಿ angle 90 degree ಇದೆ, sin 90 ಏನು ಬರುತ್ತೆ 1 ಬರುತ್ತೆ. So
Magnitude is dB is equal to mu naught divided by 4 pi ideal divided by r square. So call this is equation number 2. Call this is equation number 2. So after that, here dB vector along PM is splits into two rectangular components. One is dB cos phi along py, and another one is dB sin phi along px. In a similar way, dB vector along pn, that is also splits into two rectangular components. One is dB cos phi along py dash, and another one is dB sin phi along px. Okay, so ಇವಾಗ ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ dB cos phi along py ಮತ್ತೆ dB cos phi along py and dB cos phi along py dash. So both are equal and opposite. The two components ಏನಿದೆ ಎರಡು equal ಜೊತೆಗೆ opposite ಇದೆ. Okay. dB cos phi along py and py dash equal and opposite. So the two components ಏನಿದೆ ಎರಡು cancel ಆಗಿಬಿಡುತ್ತೆ. So but dB sin phi moving in the same direction. So resultant magnetic field. Okay, resultant magnetic field at point P due to current in AB and CD is in dB sin phi plus dB sin phi. But we want magnetic field at point P due to current in the entire loop. Okay, so here magnitude of resultant magnetic field at P due to current in entire loop is entire loop in baratam, right? So B is equal to integration of dB sin phi baratam. So B is equal to integration of dB. For equation 1, equation 2 nodi dB value namage sigate, that is mu naught divided by 4 pi ideal divided by r square. And what is the value of sin phi? It is nodi sin phi value is capital R divided by small r. So B is equal to, now the constant terms take it as outside, mu naught divided by 4 pi I capital R divided by r square into r cube, ella constant, take it as outside. The integration of in barate dm. So B is equal to mu naught divided by 4 pi I, or integration of dl is L. L means total length of the loop. Okay, so small r andre r square plus x square power 1 by 2, okay, whole power 3. So it is just a small r place only value only r square plus x square power 1 by 2. Sorry now. Sorry, after that, so B is equal to mu naught divided by 4 pi
I r. So L andre total length of the loop in barate, that is 2 pi r, the circumference, correct, divided by r square plus x square, r square plus x square power 1 by 2 into 3 ಏನಾಗುತ್ತೆ 3 by 2. So finally you will get d is equal to u naught divided by 4 pi 2 pi I r square whole divided by r square plus x square power 3 by 2. So this is our expression for magnetic field at a point on the circular current loop. So ಎಷ್ಟು ಮಾಡಿದ್ರೆ ಸಾಕು. Okay. So in vector form andre, like in vector form andre b vector is equal to mu naught divided by 4 pi 2 pi I r square, okay, divided by r square plus x square power 3 by 2 into I cap. So I cap is unit vector directed along px, directed along px. Okay, ಅಲ್ಲಿ ಸ್ಕ್ರೀನ್ ಮೇಲೆ ಏನಿದೆ ಅಷ್ಟು ಕಂಪ್ಲೀಟ್ ನೀವು ಬರೆದ್ರೆ ಸಾಕು. ಸೊ 5 ಗೆ 5 ಮಾರ್ಕ್ ಬಂದೇ ಬರುತ್ತೆ. ಸೊ ಇನ್ ಡೀಟೇಲ್ ತುಂಬಾ ಕ್ಲಿಯರ್ ಆಗಿ ನಾನು ಹೇಳಿದ್ದೀನಿ. ಸೊ ಈ ಸ್ಟೆಪ್ಸ್ ನೀವು ಕರೆಕ್ಟ್ ಆಗಿ ಆರಾಮಾಗಿ ಎಕ್ಸಾಮ್ ಅಲ್ಲಿ ಬರೀಬಹುದು. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಡಿರೈವೇಶನ್ ಮಾಡಿ, ಡಿರೈವೇಶನ್ ತುಂಬಾ ಸಿಂಪಲ್ ಆಗಿಬಿಡುತ್ತೆ. ಓಕೆ, ಸೊ ಇನ್ನೊಂದು ಡಿರೈವೇಶನ್ ಇದೆ, ಕಂಪ್ಲೀಟ್ ಮಾಡಿ. ಲಾಸ್ಟ್ ಒನ್. So this is very simple. What is AC generator? Derive an expression for instantaneous EMF in AC generator. The AC generator under meaning device which converts mechanical energy into electrical energy. Okay, AC generator is a device which converts mechanical energy into electrical energy. The device which converts mechanical energy into electrical energy is called AC generator. So it works on the principle of electromagnetic induction. The electromagnetic induction is the principle behind the working of AC generator. So ಇಲ್ಲಿ ಒಂದು simple diagram ನಾವು ತಗೋಬೇಕು. Let us consider here two bar magnets. Two bar magnets choose ಮಾಡ್ತಾ ಇದ್ದೀನಿ. ಒಂದು ನಾರ್ತ್ ಪೋಲ್, ಇನ್ನೊಂದು ಸೌತ್ ಪೋಲ್. Okay, so this is north pole, this one is south pole. South ಆದ್ರೆ ಇದು ನಾರ್ತ್ ಇರುತ್ತೆ, ಇದು ನಾರ್ತ್ ಆದ್ರೆ
solve ಮಾಡಿದ್ದಾರೆ ಸರಿನಾ. So in between two Bohr magnets, so uniform magnetic field produce ಆಗುತ್ತೆ. More number of magnetic field lines ಇರುತ್ತೆ, that is from north to south direction. The direction of magnetic field ಹೇಗಿರುತ್ತೆ ಅಂದ್ರೆ that is from north to south direction. So this is magnetic field in between two Bohr magnets. Now consider a rectangle coil. So you are going to rectangle coil now ತಗೋಬೇಕು. This is a rectangle coil. Actually, the coil is rotated in the presence of a perpendicular uniform magnetic field. The coil ಏನಿದೆ rotate ಆಗ್ತಾ ಇರುತ್ತೆ the presence of the perpendicular uniform magnetic field. This is a normal. Okay. Now let us consider the axis of rotation. This is axis of rotation. Mention ಮಾಡಿರೋದು. So this is the axis of rotation. Actually here the coil is rotated in anti-clockwise direction with constant angular velocity omega. Okay, so theta, that is angle made by, so normal andre a vector and b vector, that is direction of magnetic field. So theta is angle made by b vector and a vector. So ivaga expression for instantaneous EMF now find out ಮಾಡೋಣ. So very simple derivation adu. So first here let us consider the constant angular velocity omega is equal to theta by t. Theta is equal to ಬರುತ್ತೆ omega t. Call this as equation number 1. So the magnetic flux linked with the coil find out ಮಾಡಬೇಕು ನಾವು. So magnetic flux linked with the coil. Magnetic flux linked with the coil is phi is equal to NBA cos theta. So theta under omega t, correct? So phi is equal to NBA cos theta under omega t. Call this as equation number 2. So ಇವಾಗ ಕಾಯಿಲ್ ಏನಿದೆ ಅದು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ರೊಟೇಟ್ ಆಗ್ತಾ ಇದೆ ಅಂದ್ರೆ ಅದು ಚೇಂಜ್ ಆಗೋದು ಓನ್ಲಿ ಆಂಗಲ್ ಥೀಟಾ. ಸೊ NBA ಕಾನ್ಸ್ಟೆಂಟ್ ಇರುತ್ತೆ. ಓಕೆ, ಸೊ ಆಂಗಲ್ ಥೀಟಾ ಚೇಂಜ್ ಆದ್ರೆ ಸಾಕು, ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್ ಚೇಂಜ್ ಆಗುತ್ತೆ. ಸೊ EMF ಇಂಡ್ಯೂಸ್ ಆಗುತ್ತೆ. ಸೊ ವಾಟ್ ಅಮೌಂಟ್ ಆಫ್ EMF ಇಂಡ್ಯೂಸ್ಡ್ ಇನ್ ಎ ಕಾಯಿಲ್ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಫ್ಯಾರಡೇಸ್ ಸೆಕೆಂಡ್ ಲಾ ಯೂಸ್ ಮಾಡಬೇಕಾಗುತ್ತೆ. ಅಕಾರ್ಡಿಂಗ್ ಟು Faraday's second law of electromagnetic induction. Faraday's second law of electromagnetic induction. So E is equal to, what is the formula? Minus d phi by dt. So E is equal to minus d by dt of phi means NBA cos omega t. So now the constant terms ಏನಿದೆ that is just take it as outside. So ಇದರಲ್ಲಿ ಯಾವುದು ಕಾನ್ಸ್ಟೆಂಟ್ ಅಂದ್ರೆ NBA is constant, take it as outside, minus ಆಗಿರುತ್ತೆ. So d by dt of cos omega t. So E is equal to minus NBA d by dt of cos omega t, that is minus omega sin omega t. So minus into minus ಏನಾಗುತ್ತೆ ಪ್ಲಸ್, ಸರಿನಾ? ಪ್ಲಸ್ NBA omega sin omega t ಬರುತ್ತೆ. So if
omega t is equal to 90 degree, then the EMF induced in the coil becomes maximum. That is E naught. So E naught, this is a peak value of EMF, that is NVA. Omega psi 90 is 1. Now this equation becomes E is equal to E naught sine omega t. Okay, this is the expression for EMF induced in a coil. Coil is rotated in the presence of uniform magnetic field. So this is the expression for instantaneous EMF in AC generator. So E naught is called the peak value of EMF induced in the coil. Okay, so E naught, where E naught is peak value of EMF. Okay, so derivation ಗೆ 4 mark ಇರುತ್ತೆ, definition ಗೆ 1 mark, and this is a very simple derivation. ಆರಾಮಾಗಿ ಮಾಡ್ಬೋದು. Okay, so ಅಲ್ಲಿ ಎಲ್ಲ derivations ಕಂಪ್ಲೀಟ್ ಆಯ್ತಲ್ಲ. So part D ಅಲ್ಲಿ 3 derivations ನಾನು ಮಾಡಿದ್ದೀನಿ. So ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇದರಲ್ಲಿ ಮೋಸ್ಟ್ ಪ್ರಾಬಬಲಿ 1 ಇಲ್ಲ 2 derivations, 1 or 2 ಎಕ್ಸಾಮ್ ಅಲ್ಲಿ ಬರೋ ಚಾನ್ಸಸ್ ಜಾಸ್ತಿ ಇದೆ. Okay, thank you.